ಹೇಯ್ ಹೇಯ್ ಬಾರೆ. ಒಂದು ನಿಮಿಷ ಕೈ ಬಿಡ್ತಾ ಇದ್ದೀನಿ. ಮ್ಯೂಸಿಕ್. ಜಸ್ಟ್ ಇಮ್ಯಾಜಿನ್, ಓಕೆ, ಒಂದು ಮಾಸ್ ಮೂವಿ. ಅಪ್ಪು ಬಾಸ್ ಇಸ್ ಅ ಡಾನ್ ಆರ್ ವಾಟ್ ಇಸ್ ಎ ಲೋಕಲ್ ಬಾಯ್ ಕ್ಯಾರೆಕ್ಟರ್. ಒಂದು ಜೀಪಿಂದ ಆದರೂ ಆಗಲಿ, ಇಲ್ಲಾಂದರೆ ರೋಲ್ಸ್ ರಾಯ್ಸ್ ಕಾರಿಂದ ಆದರೂ ಆಗಲಿ, ಬ್ಲ್ಯಾಕ್ ಕಲರ್ ಕಾರ್ ವಿತ್ ಡಾರ್ಕ್ ಶರ್ಟ್ and then ಡಾರ್ಕ್ ಪ್ಯಾಂಟ್ and then ಎಲ್ಲ ಡಾರ್ಕ್, ಎವ್ರಿಥಿಂಗ್ ಡಾರ್ಕ್, ಬ್ಲ್ಯಾಕ್ ಅಂದ್ಕೊಳ್ಳಿ. ಹಿಂಗೆ ನೀಟಾಗಿ ಹಿಂಗೆ ಡೋರ್ ತೆಗ್ಬಿಟ್ಟು ಹಿಂಗೆ ನೀಟಾಗಿ ಹಿಂಗೆ ಕಾಲು ಆಚೆ ಹಿಡ್ಬಿಟ್ಟು ಹಿಂಗೆ ಬಾಟಮ್ ಟು ಟಾಪ್ ಈ ಥರ ಕ್ಯಾಮ್ರಾ ತೋರಿಸಿದ್ರೆ ಆ ಬಿಯರ್ಡ್ ಜೊತೆ ಹೆಂಗಿರುತ್ತೆ ನೀವು ಯೋಚನೆ ಮಾಡ್ಬಿಡಿ, ವಿತ್ ದೋಸ್ ಸನ್ ಗ್ಲಾಸಸ್ ಆಬ್ವಿಯಸ್ಲಿ. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್. ಸೊ ಸ್ವಲ್ಪ ತುಂಬ ಒಳ್ಳೆ ಮೂಡಲ್ಲಿದ್ದೀನಿ ಇವತ್ತು. ಆ್ಯಂಡ್ ಗೊತ್ತು ಲೇಟ್ ಆಗ್ತಿದೆ ವಿಡಿಯೋ ಅಂತ. ಯಾಕೆ ಗೊತ್ತು ಅಂದರೆ ನಾನು ರೆಕಾರ್ಡ್ ಮಾಡೋದು 6:30 ಆಗ್ತಿದೆ. ಬಿಕಾಸ್ ರೀಸನ್ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಸೊ ಇದೆಲ್ಲ ಕ್ರೇಜ್ ವೀಡಿಯೋಸ್ ಎಲ್ಲ ನಾನು ಒಂದು ಕಡೆ ಸೇರಿಸ್ಕೊಂಡು ಮಾಡೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಅದ್ರ ಜೊತೆ ಒಬ್ಬರು ಆರ್ಟ್ ಬೇರೆ ಮಾಡಿದ್ದಾರೆ. ಸೊ ಫಾರ್ ಹಿಮ್ ಟು ಡೂ ಇಸ್ ಆರ್ಟ್, ಟು ಕಂಪ್ಲೀಟ್ ಇಸ್ ಆರ್ಟ್, ಸ್ವಲ್ಪ ಲೇಟ್ ಆಗಿದೆ. ಸೊ ಅರ್ಥ ಮಾಡ್ಕೊಬೇಕು. ಆ್ಯಂಡ್ ಈ ವಿಡಿಯೋಲಿ ಇರೋಷ್ಟು ಟ್ಯಾಲೆಂಟ್ ಎಷ್ಟಿದೆ ಅಂದರೆ, ಈ ಟ್ಯಾಲೆಂಟ್ ಮುಂದೆ ನನಗೆ ಒಂಥರ ನನ್ನ ಲೈಫ್ ಮೇಲೆ ತುಂಬ ಬೇಜಾರಾಗ್ತಿದೆ. ಸೊ ಇಟ್ಸ್ ಓಕೆ, ದೇರ್ ಟ್ಯಾಲೆಂಟ್ ಇಸ್ ಜಸ್ಟ್ ವೇ ಟು ಬ್ರೈಟರ್ ದೆನ್ ಮೈ ಫ್ಯೂಚರ್. ಬಿಕಾಸ್ ಟ್ಯಾಲೆಂಟ್ ಇರೋರು ಮೆರಿತಾ ಇರಬೇಕು, ಟ್ಯಾಲೆಂಟ್ ಇಲ್ಲದೆ ಇರೋರು ಟ್ಯಾಲೆಂಟ್ ಇರೋರನ್ನ ಬೆಳೆಸ್ತಾ ಇರಬೇಕು. ನಾನೇನು ಯಾರೂ ಬೆಳ್ಸೋಕೆ ಬಂದಿಲ್ಲ. ಐ ಆಮ್ ಜಸ್ಟ್ ಹಿಯರ್ ಟು ಪೋರ್ಟ್ರೇ ದೇ ಟ್ಯಾಲೆಂಟ್. ಆ್ಯಂಡ್ ನಮ್ಮ ಅಪ್ಪು ಬಾಸ್ ಕ್ರೇಜ್ ಇಸ್ ಜಸ್ಟ್ ನೆಕ್ಸ್ಟ್ ಲೆವೆಲ್ ಅಷ್ಟೇ. ಆ ಕ್ರೇಜ್ ಬಗ್ಗೆ ನಾನು ಸುಮಾರು ವೀಡಿಯೋಸ್ ಮಾಡಿಬಿಟ್ಟಿದ್ದೀನಿ. ನಿಮಗೆಲ್ಲ ಡೌಟ್ಸ್ ಇದ್ದರೆ ಆ ವೀಡಿಯೋಸಲ್ಲಿ ಚೆಕ್ಔಟ್ ಮಾಡಿ. ಐ ಮೀನ್ ಗೋ ಸಿ ದೋಸ್ ವೀಡಿಯೋಸ್. ಸೊ ನೋಡಿದ್ಮೇಲೆ ವಾಪಸ್ ಬಂದಮೇಲೆ ವಿಡಿಯೋನ ರೆಸ್ಯೂಮ್ ಮಾಡಿ. ಸೊ ನಾವು ಕ್ರೇಜ್ ಬಗ್ಗೆ ಮಾಡ್ತಿರೋ ವಿಡಿಯೋ ಇದು. ನಾವು ರೀಸೆಂಟಾಗಿ ಒಂದು ಬಿಯರ್ಡ್ ಲುಕ್ ಬಿಟ್ಟಿದ್ರು. ಬಿಯರ್ಡ್ ಲುಕ್ನ ಸುಮಾರು ಕಡೆ ನಾವು ನೋಡಿದ್ದೀವಿ. ಬಟ್ ರೀಸೆಂಟಾಗಿ ಒಬ್ಬರು ಮದುವೆಗೆ ಹೋಗಿದ್ದಾರೆ. ಸೊ ಮದುವೆಗೆ ಹೋದಾಗ ಫ್ಯೂ ಪೀಪಲ್ ಹ್ಯಾವ್ ಕ್ಲಿಕ್ ದ ಪಿಕ್ಚರ್ಸ್. ಆ ಪಿಕ್ಚರ್ಸ್ ಸಿಕ್ದಾಗಿಂದ ಅಂತೂ ನಮ್ಮ ಫ್ಯಾನ್ಸ್ ಅಂತೂ ಒಂದು ಹಬ್ಬ ಮಾಡ್ಕೊಂಡ್ಬಿಡ್ತವ್ರೆ. ನೆನೆ ನಮ್ಮ ಶಿವಣ್ಣ ಟ್ರೆಂಡ್ ಇತ್ತು, ನಮ್ಮ ಶಿವಣ್ಣ ಫ್ಯಾನ್ಸ್ ಅಂತೂ ಒಂದು ರೇಂಜ್ಗೆ ಹಬ್ಬ ಮಾಡಿದ್ದಾರೆ. ಬಟ್ ನಮ್ಮ ಅಪ್ಪು ಫ್ಯಾನ್ಸ್ ಒಂದು ಕಡೆ ಈ ಫೋಟೋನ ಯಾವಾಗೂ ವೈರಲ್ ಮಾಡೋಣ, ಈ ಫೋಟೋನ ಯಾವಾಗೂ ಎಲ್ಲ ಕಡೆ ತೋರಿಸೋಣ ಅಂತ ಕಾಯ್ತಾ ಇದ್ರು. ಬಿಕಾಸ್ ಆಫ್ ದ ಟ್ರೆಂಡ್ ಸ್ವಲ್ಪ ತಾಳ್ಮೆಯಿಂದ ಕಾಯ್ತಾ ಬಂದಿದ್ದಾರೆ. ಬಟ್ ಇವಾಗಂತೂ ಒಂದು ವಾಲ್ಕೇನೋ ಎರಪ್ಟ್ ಆದಂಗೆ ನಾನು ಎರಪ್ಟ್ ಆಗ್ತಾ ಇದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಮಾತಾಡೋ ಶೈಲಿಯಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು. ಇದನ್ನು ಓವರ್ ಆ್ಯಕ್ಷನ್ ಅಂದ್ಕೊಂಡ್ರೆ ಅದು ಬೇಡ, ಇದು ಈ ಫಿಂಗರ್ ಬೇಡ. ಸೆಲ್ಯೂಟ್ಸ್ ಯು. ಸೊ ಇಷ್ಟು ಹೇಳ್ತಾ ವಿಡಿಯೋ ಕಂಟಿನ್ಯೂ ಮಾಡೋಣ. ಸೊ ಒಂದು ರೇಂಜ್ಗೆ ಎಡಿಟ್ ಮಾಡಿದ್ದೀನಿ, ಅಷ್ಟೊಂದೇನು ಚೆನ್ನಾಗೇನು ಮಾಡಿಲ್ಲ. ಸೊ ಒಂದು ರೇಂಜ್ಗೆ ಎಡಿಟ್ ಮಾಡಿದ್ದೀನಿ. ಎಡಿಟ್ ಯೂಸ್ ಮಾಡಿರೋ BGM ಕೂಡ ಒಬ್ಬ ಅಪ್ಪು ಬಾಸ್ ಫ್ಯಾನ್ ಮಾಡಿರೋದು. ಇವೊಂದು ಇಟ್ ಇಸ್ ಅ KGF BGM. ಇಟ್ ಇಸ್ ಸ್ಟಿಲ್ ಕ್ರಿಯೇಟೆಡ್ ಬೈ ಅಪ್ಪು ಬಾಸ್ ಫ್ಯಾನ್ಸ್. ಸೊ ನಾವೆಲ್ಲ ಅಪ್ಪು ಬಾಸ್ ಫ್ಯಾನ್ಸ್ ಜೊತೆಯಲ್ಲಿದ್ದು ಈ ಟ್ಯಾಲೆಂಟ್ ಯಾರ್ಯಾರು ಇವತ್ತು ಯಾರ್ಯಾರು ಆರ್ಟ್ ಮಾಡಿದ್ದಾರೆ, ಯಾರ್ಯಾರು BGM ಮಾಡಿದ್ದಾರೆ, ಅದೆಲ್ಲರೂ ಲಿಂಕ್ ಹಾಕ್ತೀನಿ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ. ಅವ್ರಿಗೆ ಹೋಗಿ ಸಪೋರ್ಟ್ ಮಾಡಿ. ಸೊ ವಿದೌಟ್ ಫರ್ದರ್ ಡೂಯಿಂಗ್, ಲೆಟ್ಸ್ ಗೋ ಸ್ಟ್ರೈಟ್ ಇನ್ ಟು ದ ಎಡಿಟ್. ಸೊ ಹೆಂಗಿತ್ತು ನನ್ನ ಎಡಿಟಿಂಗ್. ಸೊ ನಾನು ಎಡಿಟಿಂಗ್ನ ಸೈಡ್ಗಿಟ್ರೆ ಈ ಆರ್ಟ್ ಮಾಡಿರೋದೊಂದು ಈಸ್ ಅ ಡಯಾರ್ಡ್ ಅಪ್ಪು ಬಾಸ್ ಫ್ಯಾನ್. ಸೊ ಅವರ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ನಾನು ಹಾಕಿರ್ತೀನಿ ಕಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ BGM ಮಾಡಿರೋದು ಕೂಡ ಈಸ್ ಅನ್ ಅಪ್ಪು ಬಾಸ್ ಫ್ಯಾನ್. ಸೊ ಅವ್ರ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಹಾಕಿರ್ತೀನಿ. ಹೋಗ್ಬಿಟ್ಟು ಇಬ್ಬರಿಗೂ ಫಾಲೋ ಮಾಡಿಬಿಟ್ಟು ಸಪೋರ್ಟ್ ಮಾಡಿ. ಬಿಕಾಸ್ ಈ ಜಗತ್ತಿನಲ್ಲಿ ಟ್ಯಾಲೆಂಟ್ಗೆ ಬೆಲೆ ಸಿಗ್ತಾ ಇಲ್ಲ. ಆ ಟ್ಯಾಲೆಂಟ್ಗೆ ಬೆಲೆ ಯಾವಾಗ ಸಿಗುತ್ತೋ ಆವಾಗ ನಮ್ಮ ಇಂಡಿಯಾ ಕೂಡ ಗ್ರೋತ್ ಆಗುತ್ತೆ, ನಮ್ಮ ಕನ್ನಡ ಇಂಡಸ್ಟ್ರಿ ಕೂಡ ಗ್ರೋತ್ ಆಗುತ್ತೆ ಆಟೋಮೆಟಿಕಲಿ. ಸೊ ಇಷ್ಟೆಲ್ಲ ಸೈಡ್ಗಿಡ್ತಾ ನಾವು ಬಿಯರ್ಡ್ ಬಗ್ಗೆ ಮಾತಾಡ್ತೀನಿ. ಲೆಟ್ಸ್ ಟಾಕ್ ಅಬೌಟ್ ದ ಬಿಯರ್ಡ್ ಎಂಡ್ ದ ವಿಡಿಯೋ. ತುಂಬ ವರ್ಷಗಳಿಂದ ನಾವೆಲ್ಲ ಅಪ್ಪು ಬಾಸ್ ಫ್ಯಾನ್ಸ್ ತುಂಬ ಕಾತುರದಿಂದ ಒಂಥರ ಏನಾದ್ರೂ ನಮ್ಮ ಅಪ್ಪು ಬಾಸ್ ಬಿಯರ್ಡ್ ಬಿಡಬೇಕು, ನಾನು ನೋಡಬೇಕಷ್ಟೆ. ಅಪ್ಪು ಬಾಸ್ ಬಿಯರ್ಡ್ ಇವಾಗವರೆಗೂ ಅಷ್ಟೊಂದು ಡಾರ್ಕ್ ಆಗಿ ಬಿಟ್ಟಿಲ್ಲ. ಈ ಒಂದು ಇಸ್ ಲೆಫ್ಟ್ ಲಿಟಲ್ ಬಿಯರ್ಡ್ ಇನ್ ಅಜಯ್ ಮೂವಿ. ಬಟ್ ಸ್ಟಿಲ್ ಅವರು ಒಂದು ರೇಂಜಿಗೆ ಒಂದು ಡಾರ್ಕ್ ಬಿಯರ್ಡ್ ಬಿಡಬೇಕು. ಆ ಬಿಯರ್ಡ್ ನೋಡ್ಬಿಟ್ಟು ನಾನು ಆರಾಮಾಗಿ ಕಣ್ಣು ಮುಚ್ಕೊಂಡ್ಬಿಡ್ತೀನಿ.
ಲಿಟ್ರಲ್ ಮೀನಿಂಗ್ ಅಲ್ಲ, ಇಟ್ ಇಸ್ ಎಮೋಷನ್ ಫಾರ್ ಈಚ್ ಆ್ಯಂಡ್ ಎವ್ರಿ ಅಪ್ಪು ಬಾಸ್ ಫ್ಯಾನ್. ಬಿಕಾಸ್ ಅವ್ರ ಕೆರಿಯರಲ್ಲಿ ಯಾವತ್ತೂ ಕೂಡ ಎಷ್ಟು ಡಾರ್ಕಾಗಿ ಬಿಟ್ಟಿದ್ದೇ ಇಲ್ಲ. ಬಿಟ್ರೂ ಈಸ್ ನೆವರ್ ಕಂಟಿನ್ಯೂಡ್ ಇನ್ ಎನಿ ಮೂವಿ ಆರ್ ಫಾರ್ ದಿಸ್ ಲಾಂಗ್. ಇಷ್ಟು ದಿನಗಳು ಕಂಟಿನ್ಯೂಸ್ ಆಗಿ ಇವತ್ತು ಕಂಟಿನ್ಯೂ ಮಾಡಿಲ್ಲ. ಸೊ ಕಂಟಿನ್ಯೂ ಮಾಡಿರೋದು ನಮಗೊಂದು ತುಂಬ ಖುಷಿ ಆಗ್ತದೆ. ಇವಾಗಂತೂ ಬಿಯರ್ಡ್ ಜೊತೆ ಹೇರ್ ಕಟ್ ಕೂಡ ಮಾಡಿಸಿದ್ದಾರೆ. ಸೈಡಲ್ಲಿ ನೋಡೋ ಸ್ವಲ್ಪ ಟ್ರಿಮ್ ಆಗಿದೆ ಫೋಟೋ ಅಲ್ಲಿ. ನನಗೊಂದು ತುಂಬ ಖುಷಿ ಆಯಿತು. ಬಿಕಾಸ್ ನಾನಂತೂ ಸುಮಾರು ವೀಡಿಯೋಸ್ ಮಾಡಿದ್ದೆ, ಅಪ್ಪೋಸ್ ಬಿಯರ್ಡ್ ಬಿಡಿ ಪ್ಲೀಸ್ ಅಂತ. ನಾವಂತೂ ತುಂಬ ಮಾಡಿದ್ದೀವಿ. ಆ್ಯಂಡ್ ನಾವು ಫ್ಯಾನ್ಸ್ ಅಂತೂ ಕೇಳಿಬಿಡಿ ಎಷ್ಟು ಕೇಳ್ಕೊಂಡಿದ್ದಾರೆ. ನೀವು ಕೇಳ್ಕೊಂಡಿರೋದಕ್ಕೆ ನಾನು ವಿಡಿಯೋ ಮಾಡಿರೋದು. ಆ್ಯಂಡ್ ಫೈನಲ್ ಅಪ್ಪೋಸ್ ಬಿಯರ್ಡ್ ಬಿಟ್ಟಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಐ ಜಸ್ಟ್ ಹೋಪ್ ಜೇಮ್ಸಲ್ಲಿ ಏನಾದರೂ ಆದರೆ ಮಾತ್ರ ನಾನು ಫೋರ್ಸ್ ಮಾಡ್ತಾ ಇಲ್ಲ, ಆದರೆ ಇಫ್ ದೇ ಇನ್ಕ್ಲೂಡ್ ಇಟ್ ವಿಲ್ ಬಿ ಗುಡ್. ಆ್ಯಂಡ್ ನಿಮ್ಮ ಅನಿಸಿಕೆ ಹೇಳಿ, ನಿಮ್ಮ ಅನಿಸಿಕೆ ಕೆಲ ಕಮೆಂಟೇಷನಲ್ಲಿ ಹಾಕಿ. ಸೊ ನಿಮ್ಗೇನಾದರೂ ಇದೇ ಥರ ಅನಿಸ್ತಾ ಇದ್ದರೆ, ನನಗಂತೂ ಅನಿಸ್ತಾ ಇದೆ ಇವರತ್ನಂತೂ ಮುಗ್ದೋಗಿದೆ. ಯಾವುದಾದ್ರೂ ಒಂದು ಸಾಂಗ್ ಅದು ಯೂಸ್ ಮಾಡ್ಕೊಬೋದೇನೋ, ಐ ಡೋಂಟ್ ನೋ. ನಿಮ್ಗೆ ಇಷ್ಟ ಆದರೆ, ನಿಮ್ಗೆ ಸೆಟ್ ಆದರೆ ಮಾತ್ರ ಮಾಡಿ. 2 ಸಾಂಗ್ ಇದ್ರೆ ಶೂಟಿಂಗ್ ಇನ್ನೂ ಬಾಕಿ ಇದೆ. ಸೊ ಇಫ್ ಯು ಕ್ಯಾನ್ ಯೂಸ್ ದಿಸ್ ಬಿಯರ್ಡ್ ಲುಕ್, ಸ್ವಲ್ಪ ಖುಷಿನೂ ಆಗುತ್ತೆ. ಅದ್ರ ಜೊತೆ ವಿ ವಾಂಟ್ ತುಂಬ ಕೇಳ್ಕೊಳೋದ್ರ ಆಗ್ತಿದೆ. ಬಟ್ ಸ್ಟಿಲ್ ಹೇಳ್ಬಿಡ್ತೀನಿ, ಒಬ್ಬ ಫ್ಯಾನ್ ಫೀಲಿಂಗ್ ಹೇಳ್ತಾ ಇದ್ದೀನಿ. ಇಟ್ ಇಸ್ ಅಪ್ ಟು ದ ಡೈರೆಕ್ಟರ್ಸ್ ಟು ಡಿಸೈಡ್. ಆಬ್ವಿಯಸ್ಲಿ ಒಂದು ಮಾಸ್ ಮೂವಿ ಒಬ್ಬ ಬಿಯರ್ಡ್ ಜೊತೆ ನೋಡ್ಬೇಕು ಗುರು. ನಾನು ನೋಡೋಕ್ಕೆ ತುಂಬ ಆಸೆ ಇದೆ. ನೋಡೋಣ ಯಾರ್ಯಾರು ಡೈರೆಕ್ಟ್ ಯೂಸ್ ಮಾಡ್ತಾರ. ಅಪ್ಪು ಬಾಸ್ ಏನಾದರೂ ಅಕಸ್ಮಾತ್ ಹೋಗ್ಬಿಟ್ರೆ, ಫಸ್ಟ್ ಆಫ್ ಆಲ್ ಅದು ತುಂಬ ಕಷ್ಟ. ಐ ಮೀನ್ ದಟ್ಸ್ ಟು ಮಚ್ ಟು ಎಕ್ಸ್ಪೆಕ್ಟ್. ಏನು ವಿಡಿಯೋ ನೋಡೋದು ಅಂತ ನೋಡ್ತಾರೆ ಅಂತ ನೋಡಿದ್ರೆ ದಯವಿಟ್ಟು ಇದೊಂದು ಲುಕ್ಕನ್ನ ಕನ್ಸಿಡರ್ ಮಾಡಿ. ಇಷ್ಟು ಹೇಳ್ತಿ ವಿಡಿಯೋ ಮುಗಿಸಿದ್ರೆ ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ. ತುಂಬ ಖುಷಿಯಲ್ಲಿದ್ದೀನಿ. ಸೊ ಸಾಕು. ನಿಮ್ಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ವಿಜಯ್ ಸೈನಿಂಗ್ ಆಫ್.